ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕರೆ ಓಕೆನಾ? ಅಕ್ಕರೆ ನಾನು ಅವನ್ನ ಸಪೋರ್ಟ್ ಮಾಡಿರ್ಬೋದು, ಆದರೆ ಇವಾಗ ಏನಾಯ್ತಲ್ಲ ಅದು ನಂಗೆ ಚೂರು ಇಷ್ಟ ಆಗಿಲ್ಲ. ಹೇಳ್ದೆ ಕೇಳ್ದೆ ಬೇರೆ ಯಾರ್ದೋ ಮನೆಗೆ ಬಂದ್ಬಿಡ್ತಾರೆ, ನನ್ನ ಪ್ರೈವಸಿ ಅಂತ ಇರಲ್ವಾ? ನಾನು ಕೆಲಸ ಮಾಡ್ತೀನಿ, ನಾನೇ ಹೋಗ್ಬಿಟ್ಟು ವಾರ್ನಿಂಗ್ ಕೊಟ್ಬಿಡ್ತೀನಿ ಹಾಗೆಲ್ಲ ಬರಂಗಿಲ್ಲ ಅಂತ. ಚಿಕ್ಕಿ ಯಾರಿಗೆ? ನಿನ್ನ ಫ್ರೆಂಡಿಗೆ. ನೋಡು ಅಪ್ಪು, ಅವರು ಮನೆ ಮುಂದೆ ಇದ್ದಾರೆ ಅಂತ ಹೇಳಿ ನೀನು ಹೋಗೋಣ ಮೀಟ್ ಮಾಡೋದು, ಅವ್ರ ಜೊತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ. ಏನಾದರೂ ಕಂಟಿನ್ಯೂ ಮಾಡಿದೆ ಅಂತಂದ್ರೆ ನಿಮ್ಮ ಮಮ್ಮಿ ಪರವಾಗಿ ನಾನು ಚರ್ಮ ಸುಳ್ಳು ಬಿಡ್ತೀನಿ ಅಷ್ಟೇ. ಚಿಕ್ಕಿ ಚಾನ್ಸೇ ಇಲ್ಲ. ನಾನು ಅವ್ರಿಗೆ ನಿನ್ ಸಲ್ಸಕ್ ನಾನು ಬರೋಣ, ನನ್ನ ಸಲ್ಸಕ್ ನೀನ್ ಬರ್ಬೇಡ ಅಂತ ವಾರ್ನ್ ಮಾಡಿ ಬಂದೀನಿ ಅವ್ನಿಗೆ. ಏನೋದು ಅವನು ಇವನು ಅಂತ ಹೇಳ್ಕೊಂಡು ದೊಡ್ಡವ್ರ ಬಗ್ಗೆ ಹೇಗೆ ಮಾತಾಡ್ಬೇಕು ಅಂತ ನಾನು ನಿಂಗೆ ಹೇಳ್ಕೊಟ್ಟಿಲ್ಲ. ಮಮ್ಮಿ ಸಾರಿ. ಇನ್ನೊಮ್ಮೆ ಅವನು ಇವನು ಅಂದ್ರೆ ನಾಳೆಗೆ ಕತ್ತರಿಸ್ಬಿಡ್ತೀನಿ ನೋಡ್ಕೊ. ಇದೇನ್ ಚಿಕ್ಕಿ, ನಾನು ಅವನಿಗೆ ಬೈದ್ರೆ ಮಮ್ಮಿ ಖುಷಿ ಪಡುತ್ತೆ ಅಂತ ಬೈದ್ನಾ, ಈಗ ನೋಡಿದ್ರೆ ಬೈದ್ಬಿಟ್ಟು ಹೋಗ್ತಾ ಇದೆ. ನಿನ್ನ ನಾಲ್ಗೆ ಸಿಗಲಿಲ್ಲ ಅದಕ್ಕೆ ಖುಷಿ ಪಡು. ಆಮೇಲೆ ಅವ್ರನ್ನ ಅವನು ಇವನು ಅಂತ ಅನ್ಬೇಡ, ಮರ್ಯಾದೆ ಕೊಟ್ಟು ಮಾತಾಡು. ಇಲ್ಲ ಅಂದ್ರೆ ನಾ ಚರ್ಮ ಸುಳ್ಳು ಬಿಡ್ತೀನಿ ಅಷ್ಟೇ. ನಿನಗೂ ಕೋಪ ಬರುತ್ತಾ? ಮಲ್ಕೋ. ಏನು ಹಾಗೆ ನೋಡ್ತಾ ಇದೀಯಾ? ನಿನಗೂ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆಯಾ? ಹೌದು. ಸ್ಕೂಲ್ಗೆ ಹೋಗೋದು ನಿನ್ಗೆ ಅಷ್ಟೊಂದು ಇಷ್ಟನಾ? ಹೌದು, ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಅಲ್ಲಿ ತುಂಬಾ ಮಕ್ಳು ಇರ್ತಾರಲ್ವಾ, ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೊತೆ ಆಟ ಆಡ್ಬೋದಲ್ವಾ, ಅದಕ್ಕೆ. ಸರಿ, ನೀನನ್ನ ಯಾವುದಾದ್ರೂ ಒಂದು ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ. ಈಗ ತಿಂಡಿ ತಿನ್ಬೇಡ, ಆಮೇಲೆ ಹೋಗಿ ವಿಚಾರಿಸ್ಕೊಂಬರೋಣ, ಆಯ್ತಾ? ಹಾ. ಇದೇನಿದು, ಬಾವರೇನು ಬಾಗ್ಲೇ ತೆಗ್ದಿಲ್ವಲ್ಲ? ಅಷ್ಟರೊಳಗೆ ಅಕ್ಕ ಏನಾದ್ರು ಎಸ್ಕೇಪ್ ಆಗ್ಬಿಟ್ರೆ? ಹೀರೋ ಹೀರೋಯಿನ್ ಮುಖಾಮುಖಿ ಆದ್ರೇನೆ ಮಜಾ. ಏನ್ ಮಾಡೋದು ಇವಾಗ? ಬಾಗ್ಲೇ ಹೋಗ್ಬಿಟ್ಟಿದ್ಯಾ? ಕಸ ಹಾಕಕ್ ಹೋಗಿದ್ದೆ ಅಕ್ಕರೆ. ಸರಿ, ನಂಗೆ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಾ? ಸರಿ ಹೋಗ್ ಬಾ ಮಮ್ಮಿ. ಏನ್ ಹೋಗ್ಬಾ, ದಸರಾ ಹಾಲಿಡೇಸ್ ಇನ್ನೆರಡೇ ದಿನ ಇರೋದು, ಆಮೇಲೆ ನೀನು ನನ್ನ ಜೊತೆ ಸ್ಕೂಲಿಗೆ ಬರ್ಬೇಕಾಗತ್ತೆ. ಡನ್ ಮಮ್ಮಿ. ನೋಡು ಅಪ್ಪು, ನಾನು ನಿಂಗೆ ಈಗಲೇ ಹೇಳ್ತಿದ್ದೀನಿ, ನಾನು ಸ್ಕೂಲ್ ಹೋಗಿ ಬರೋ ಅಷ್ಟರಲ್ಲಿ ನೀನು ಅಂಗಡಿಗೆ ಹೋಗಿ ಏನಾದರೂ ತಿಂಡಿ ತೊಗೊಂಡ್ಬಂದಿದ್ದೆ ಅಂತ ನನ್ಗೆ ಗೊತ್ತಾದ್ರೆ ಆಮೇಲೆ ನಾನು ತುಂಬಾನೇ ಕೋಪ ಮಾಡ್ಕೋತೀನಿ. ಮಮ್ಮಿ ಡೋಂಟ್ ವರಿ, ನಾನು ಆ ಕಡೆ ತಿರುಗು ನೋಡಲ್ಲ. ಸರಿ. ಅಕ್ಕರೆ ಸುಮ್ಮನೆ ಯಾಕೆ ನನ್ನ ಮನೇಲಿ ಬಿಟ್ಟು ಹೋಗೋದು? ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಏನು ಬೇಕಾಗಿಲ್ಲ, ನಿನ್ನ ಜೊತೆ ಅವ್ನು ಬರೋದಕ್ಕಿಂತ ಇಲ್ಲಿರೋದೇ ಬೆಟರು. ಅದೊಂದು ಚಿಕ್ಕ ಕೋತಿ, ಇದೊಂದು ದೊಡ್ಡ ಕೋತಿ, ಇಬ್ಬರು ಸೇರ್ಕೊಂಡು ವನನೆಲ್ಲ ಹಾಳು ಮಾಡ್ಬಿಡ್ತೀರಾ. ನನಗೆ ಸ್ಕೂಲಲ್ಲಿ ಬರೀ ಅರ್ಧ ಗಂಟೆ ಕೆಲಸ ಮಾತ್ರ ಇದೆ, ನಿನಗೂ ಕ್ಲಾಸ್ 1 ಅವರ್ ಅಷ್ಟೇ ಅಲ್ವಾ? ಹಾಂ, 1 ಅವರ್ ಅವ್ನು ಮ್ಯಾನೇಜ್ ಮಾಡ್ತೀಯಲ್ಲ ಕಂದ? ಓಕೆ ಮಮ್ಮಿ. ಓನರ್ ಅಂಕಲ್ ಬೇರೆ ಟಿವಿ ರೆಡಿ ಮಾಡಿಸ್ತೀನಿ ಅಂದಿದ್ದಾರೆ, ಕುತ್ಕೊಂಡು ಟಿವಿ ನೋಡ್ತೀನಿ. ಸರಿ ಸರಿ, ಹಶ್ವಾದ್ರೆ ತಿಂಡಿ ಇದೆ, ಅದನ್ನ ತಟ್ಟೆಲಿ ಹಾಕೊಡ್ತೀನಿ. ಮಮ್ಮಿ ನಿಂಗೆ ಗೊತ್ತಲ್ಲ ಮಮ್ಮಿ, ನನ್ನ ಹೊಟ್ಟೆಗೆ ನಾನು ಯಾವತ್ತಾನ ಮೋಸ ಮಾಡಿದ್ದೀನ? ವಾಟ್ ಈಸ್ ದಿಸ್? ಸೇಮ್ ಟು ಸೇಮ್. ನನಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಅಕ್ಕರೆ ಊಟ ಮಾಡೋದು ತಗೊಂಡಿಲ್ಲ? ಹಾ, ಕೊಡು, ಬೇಗ ಕೊಡು. ಅಯ್ಯೋ, ನಾ ಇನ್ನೂ ರೆಡಿ ಆಗಿಲ್ಲ. ಇವತ್ತೊಂದಿನ ನೀವೇ ಫಿಲ್ ಮಾಡ್ಕೊಂಡ್ಬಿಡ್ತೀರಾ? ರೆಡಿ ಆಗಿದ್ದಿಲ್ಲ, ಇನ್ನೆಷ್ಟು ರೆಡಿ ಆಗ್ತೀಯಾ? ಕೂದಲೇ ಬಾಚ್ಕೊಂಡಿಲ್ಲ. ಸಾಕು ಪಪ್ಪ. ಒಂದೇ ಇಡ್ಲಿ ತಿಂದಿರೋದು, ಆಮೇಲೆ ಅಶ್ವಾದ್ರೆ ಏನು ಮಾಡ್ತೀಯ? ತಿನ್ನು ತಿನ್ನು ತಿನ್ನು. ವೆರಿ ಗುಡ್.
ಯಾರು ಬೇಗ ಬೇಗ ತಿನ್ಬಿಡು. ಸರಿ ಓಕೆ, ನಾನು ಹೊಡ್ತೀನಿ. ರೆಡಿನ ಹೊಡೋಣ. ಮತ್ತೆ ತಗೊಂಡು ಫ್ರೆಂಡ್. ನೋಡು, ಹೋಗೋಕ್ ಮುಂಚೆ ಬಾಗ್ಲು ಮುಂದೆ ಕೇಳ್ಕೊಂಡು ಹೋಗು, ಸರಿನಾ? ಹಾ ಓಕೆ ಓಕೆ, ಬಾಯ್ ಬಾಯ್. ಬಾಯ್ ಕಂತ ಬಾಯ್. ಬಾಯ್ ಮಮ್ಮಿ. ಪುಟ ಬಾಯ್ಲಿ, ಚಾಕ್ಲೇಟ್ ತಿಂತೀಯಾ? ಇಲ್ಲ ಬೇಡ, ಎಲ್ಲಿಗೆ ಹೊರಟಿದೀಯಾ? ನಾನ್ ಸ್ಕೂಲ್ಗೆ ಸೇರ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಓ ವೆರಿ ನೈಸ್. ಯಾರೋ ಕರೆದಂತೆ ಹೆಸರ, ಎಲ್ಲೋ ಮಿಡಿದಂತೆ ಉಸಿರ, ಏನೋ ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭುವಿಯ, ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ, ಸವಿಯಾದ ದನಿಯಲ್ಲಿ ಸ್ವರವೊಂದು ಹಾಡಿದೆ. ಬೊಂಬೆ ಅಂದ್ರೆ ತುಂಬಾ ಇಷ್ಟನಾ? ಹೌದು, ನನಗೆ ತುಂಬಾ ಇಷ್ಟ. ಬೊಂಬೆ ನೋಡಿದ್ರು ನಿನ್ ನೋಡಿದ್ರು ಒಂದೇ ತರ ಜೋಣ ಮರಿ. ಪುಟಿ ಒಂದ್ ನಿಮಿಷ ಇರು. ಯಾಕೆ ಹೀಗೆ ಮಾಡ್ತಿದ್ದೀರಾ? ಯಾಕೆ ನಾನು ಬೇಡ ಅಂದ್ರು ಯಾಕೆ ನನ್ನ ಹಿಂದೆನೆ ಬಂದು ನಾನು ಫಾಲೋ ಮಾಡ್ತಿದ್ದೀರಾ? ಯಾರು ನೀವು? ಅಮೃತಧಾರೆ, ನನ್ನ ಅಮೃತಧಾರೆ.